ಅವ್ರಿಗೇನಾಗಿದೆ, ಬರೇ ತುಷ್ಟೀಕರಣ, ಅತಿಯಾದ ತುಷ್ಟೀಕರಣ ಒಳ್ಳೆಯದಲ್ಲ. ನಾ ಬೆಳಗ್ಗೆನೇ ಹೇಳಿದ್ದೀನಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀರಿ, ಕರ್ನಾಟಕದಲ್ಲಿ ನಿಮಗೆ ಗೌರವ ಕೊಟ್ಟಾದರೂ ಅವರು ಸರಿಯಾಗಿ ನಡ್ಕೋಬೇಕಾಗಿತ್ತು. ಅವರಿಗೆ ಯಾವ ಸಿದ್ದರಾಮಯ್ಯನವರು ಬೇಕಾಗಿಲ್ಲ, ಕಾಂಗ್ರೆಸ್ ಬೇಕಾಗಿಲ್ಲ. ಅವ್ರ ಧರ್ಮ ಪಾಕಿಸ್ತಾನ ಬರ್ತಂದರೆ ಅವ್ರ ದೇಶದ ವಿರುದ್ಧ ಏನು ಬೇಕಾದಂತ ಮಾಡ್ತಾರೆ ಅನ್ನೋದಕ್ಕೆ ಇದನ್ನು ಸಿದ್ದರಾಮಯ್ಯನವ್ರು ತಿಳ್ಕೋಬೇಕು. ಇನ್ನು ಮ್ಯಾಗ ಈ ತುಷ್ಟೀಕರಣವನ್ನು ಬಿಟ್ಟು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡೋದ್ರ ಮೂಲಕ ಅವ್ರಿಗೂ ನನಗೆ ಅನ್ನಿಸ್ತದೆ ಸಿದ್ದರಾಮಯ್ಯನವ್ರಿಗೆ ಭಾಳಷ್ಟು ಅವರ ಆತ್ಮದಲ್ಲಿ ಇದಾದ ಘಟನೆ ಬಗ್ಗೆ ನೋವಿದೆ ಅನ್ನೋಂಥ ನನಗೆ ಗೊತ್ತಿದೆ. ಯಾಕಂದರೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಮುಸ್ಲಿಮರಿಗೆ, ಆದರೆ ಮತ್ತೆ ನನ್ನ ಮುಖ್ಯಮಂತ್ರಿ ಅವಧಿಯಲ್ಲೇ ಈ ರೀತಿ ನನಗೆ ಒಂದು ರೀತಿ ಮುಜುಗರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಅಂತ ಅವ್ರಿಗೆ ಅನಿಸಿದೆ. ಈಗಲಾದರೂ ಸಿದ್ದರಾಮಯ್ಯವ್ರು ತಿದ್ದುಕೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಇದೇ ರೀತಿ ಹೋದರೆ ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ, ಪಾಕಿಸ್ತಾನಿ ಪ್ರೇಮಿಗಳಿಗೆ ಒಂದು ರೀತಿ ಬೆಂಬಲ ಕೊಟ್ಟಂಗೆ ಆಗ್ತದೆ. ಪೊಲೀಸ್ ಇಲಾಖೆಗೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮುಕ್ತ ಅವಕಾಶ ಕೊಡಿ. ಯಾರೂ ನೀವು ಹಸ್ತಕ್ಷೇಪ ಮಾಡಬೇಡ್ರಿ. ಯಾರೇ ತಪ್ಪು ಮಾಡಲಿ ಪೊಲೀಸರವ್ರು ಕ್ರಮ ತಗೋ ಸಮರ್ಥರಿದ್ದಾರೆ. ಪೊಲೀಸರು, ಕರ್ನಾಟಕ ಪೊಲೀಸರೇನು ಭಾಳ ಒಳ್ಳೆಯ ಒಂದು ಟೀಮ್ ಇದೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರು ಮಾಡ್ತಾರೆ. ಯಾರು ತಪ್ಪು ಮಾಡೋದವ್ರನ್ನ ಹಿಡಿತಾರೆ. ಏನು ಕಾಂಗ್ರೆಸ್ನವ್ರು ಹೇಳಿದ್ದಕ್ಕೆ ಮಾಡೋದು, ಬಿ ಜೆ ಪಿ ನಾವೇನು ಹೇಳೋದು ಬೇಕಾಗಿಲ್ಲ. ದೇಶದ್ರು ಅವ್ನು ಹಿಂದೂ ಇದ್ರೂ ಅವ್ನ ಮ್ಯಾಗ ಕ್ರಮ ತೊಗೊಲಿ, ಕ್ರಿಶ್ಚಿಯನ್ ಇದ್ರೂ ತೊಗೊಲಿ, ಮುಸ್ಲಿಮ್ ಇದ್ರೂ ತೊಗೊಲಿ. ಯಾವುದೇ ಒಂದು ಜನಾಂಗದ ವಿರುದ್ಧ ನಾವಲ್ಲ, ದೇಶ ವಿರುದ್ಧ ಇರೋ ಜೊತೆ ನಾವು ಯಾವಾಗಲೂ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಆಗ್ರಹ. ಕಾಂಗ್ರೆಸ್ ಸರ್ಕಾರ ಅವ್ರಿಗೇನಾಗಿದೆ, ಬರೇ ತುಷ್ಟೀಕರಣ, ಅತಿಯಾದ ತುಷ್ಟೀಕರಣ ಒಳ್ಳೆಯದಲ್ಲ. ನಾ ಬೆಳಗ್ಗೆನೇ ಹೇಳಿದ್ದೀನಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀರಿ, ಕರ್ನಾಟಕದಲ್ಲಿ ನಿಮಗೆ ಗೌರವ ಕೊಟ್ಟಾದರೂ ಅವರು ಸರಿಯಾಗಿ ನಡ್ಕೋಬೇಕಾಗಿತ್ತು. ಅವರಿಗೆ ಯಾವ ಸಿದ್ದರಾಮಯ್ಯನವರು ಬೇಕಾಗಿಲ್ಲ, ಕಾಂಗ್ರೆಸ್ ಬೇಕಾಗಿಲ್ಲ. ಅವ್ರ ಧರ್ಮ ಪಾಕಿಸ್ತಾನ ಬರ್ತಂದರೆ ಅವ್ರ ದೇಶದ ವಿರುದ್ಧ ಏನು ಬೇಕಾದಂತ ಮಾಡ್ತಾರೆ ಅನ್ನೋದಕ್ಕೆ ಇದನ್ನು ಸಿದ್ದರಾಮಯ್ಯನವ್ರು ತಿಳ್ಕೋಬೇಕು. ಇನ್ನು ಮ್ಯಾಗ ಈ ತುಷ್ಟೀಕರಣವನ್ನು ಬಿಟ್ಟು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡೋದ್ರ ಮೂಲಕ ಅವ್ರಿಗೂ ನನಗೆ ಅನ್ನಿಸ್ತದೆ ಸಿದ್ದರಾಮಯ್ಯನವ್ರಿಗೆ ಭಾಳಷ್ಟು ಅವರ ಆತ್ಮದಲ್ಲಿ ಇದಾದ ಘಟನೆ ಬಗ್ಗೆ ನೋವಿದೆ ಅನ್ನೋಂಥ ನನಗೆ ಗೊತ್ತಿದೆ. ಯಾಕಂದರೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಮುಸ್ಲಿಮರಿಗೆ, ಆದರೆ ಮತ್ತೆ ನನ್ನ ಮುಖ್ಯಮಂತ್ರಿ ಅವಧಿಯಲ್ಲೇ ಈ ರೀತಿ ನನಗೆ ಒಂದು ರೀತಿ ಮುಜುಗರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಅಂತ ಅವ್ರಿಗೆ ಅನಿಸಿದೆ. ಈಗಲಾದರೂ ಸಿದ್ದರಾಮಯ್ಯವ್ರು ತಿದ್ದುಕೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಇದೇ ರೀತಿ ಹೋದರೆ ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ, ಪಾಕಿಸ್ತಾನಿ ಪ್ರೇಮಿಗಳಿಗೆ ಒಂದು ರೀತಿ ಬೆಂಬಲ ಕೊಟ್ಟಂಗೆ ಆಗ್ತದೆ. ಪೊಲೀಸ್ ಇಲಾಖೆಗೆ ಮುಕ್ತ ಅವಕಾಶ ಕೊಡಿ. ಯಾರೂ ನೀವು ಹಸ್ತಕ್ಷೇಪ ಮಾಡಬೇಡ್ರಿ. ಯಾರೇ ತಪ್ಪು ಮಾಡಲಿ ಪೊಲೀಸರವ್ರು ಕ್ರಮ ತಗೋ ಸಮರ್ಥರಿದ್ದಾರೆ. ಪೊಲೀಸರು, ಕರ್ನಾಟಕ ಪೊಲೀಸರೇನು ಭಾಳ ಒಳ್ಳೆಯ ಒಂದು ಟೀಮ್ ಇದೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರು ಮಾಡ್ತಾರೆ. ಯಾರು ತಪ್ಪು ಮಾಡೋದವ್ರನ್ನ ಹಿಡಿತಾರೆ. ಏನು ಕಾಂಗ್ರೆಸ್ನವ್ರು ಹೇಳಿದ್ದಕ್ಕೆ ಮಾಡೋದು, ಬಿ ಜೆ ಪಿ ನಾವೇನು ಹೇಳೋದು ಬೇಕಾಗಿಲ್ಲ. ದೇಶದ್ರು ಅವ್ನು ಹಿಂದೂ ಇದ್ರೂ ಅವ್ನ ಮ್ಯಾಗ ಕ್ರಮ ತೊಗೊಲಿ, ಕ್ರಿಶ್ಚಿಯನ್ ಇದ್ರೂ ತೊಗೊಲಿ, ಮುಸ್ಲಿಮ್ ಇದ್ರೂ ತೊಗೊಲಿ. ಯಾವುದೇ ಒಂದು ಜನಾಂಗದ ವಿರುದ್ಧ ನಾವಲ್ಲ, ದೇಶ ವಿರುದ್ಧ ಇರೋ ಜೊತೆ ನಾವು ಯಾವಾಗಲೂ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಆಗ್ರಹ. ಕಾಂಗ್ರೆಸ್ ಸರ್ಕಾರ